ಹಲೋ ಫ್ರೆಂಡ್ಸ್, ಈ ದಿನ ಬಂದು ಆಮ್ಪಾನ್ ಮಾಡ್ತಾ ಇದ್ದೀನಿ. ಆಮ್ಪಾನ್ ಅಂದರೆ ನಾವು ಕನ್ನಡದಲ್ಲಿ ಮಾವಿನಕಾಯಿ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಈ ಒಂದು ಆಮ್ಪಾನ್ ಜ್ಯೂಸು. ಹಾಗೆ ಇನ್ನೊಂದೇನೆಂದರೆ, ಇದು ಮಾವಿನಕಾಯಿ ಸೀಸನ್ನು ಬೇಸಿಗೆ ಟೈಮ್ನಲ್ಲೇ ಬರುತ್ತೆ. ಹಾಗಾಗಿ ಬೇಸಿಗೆ ಟೈಮ್ನಲ್ಲಿ ಈ ರೀತಿ ಮಾಡಿ ಕೇಳ್ಬೋದು. ಹಾಗೆ ಬೇಸಿಗೆ ಟೈಮ್ನಲ್ಲಿ ನಾವು ಈ ಒಂದು ಆಮ್ಪಾನ್ ಕುಡಿಯೋದ್ರಿಂದ ನಮ್ಮ ಒಂದು ಶರೀರಕ್ಕೆ ತಂಪು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದರಲ್ಲಿ ಪುದೀನ ಇರುತ್ತೆ, ಜೀರಿಗೆ ಕೂಡ ಅಷ್ಟೇ, ನಾವು ಜೀರಾ ಹಾಕ್ತೀವಲ್ಲ, ಹಾಗಾಗಿ ಅದು ಕೂಡ ತಂಪು ಅಂತಲೇ ಹೇಳ್ಬೋದು. ಮಾವಿನಕಾಯಿ ಕೂಡ ತಂಪು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈಗ ನೆಕ್ಸ್ಟ್ ನಾವು ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನಾವು ನೋಡೋಣ. ನೋಡಿ, ನಾನೀಗ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಉಪ್ಪಿನಕಾಯಿ ನಾವು ಮಾಡ್ತೀವಿ ಮನೆಯಲ್ಲಿ. ಆ ಒಂದು ಉಪ್ಪಿನಕಾಯಿಗೆ ಇದು ಮೇಲ್ಭಾಗದ್ದು ನಾನು ಉಪ್ಪಿನಕಾಯಿಗೆ ತೊಗೊಂಡಿದ್ದೀನಿ. ಈ ಒಂದು ಬೀಜ ಇರುತ್ತಲ್ಲ, ಇದು ಬೀಜಕ್ಕೆ ಈ ಥರ ಇರುತ್ತಲ್ಲ, ನಾವು ನೋಡಿ ಇದನ್ನು ಕೆಲವೊಬ್ಬರು ಜಾಮ್ ಮಾಡ್ತಾರೆ, ಏನಾದರೂ ಮಾಡ್ಕೊಳ್ತಾರೆ. ನಾನು ಇದನ್ನು ಆಮ್ಪಾನ್ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನಾನೀಗ ಈ ತೊಳೆ ಅಂತೀವಲ್ಲ, ಇದು ತೊಳೆನ ತೊಗೊಂಡಿದ್ದೀನಿ. ಈ ರೀತಿ ಪಲ್ಪ್ ಅಂತ ಹೇಳ್ಬೋದು. ಈಗ ಸ್ಟೀಮರ್ ಇಟ್ಕೊಂಡಿದ್ದೀನಿ. ಸ್ಟೀಮರ್ ಅಥವಾ ನೀವು ಕುಕ್ಕರ್ ಇರುತ್ತಲ್ಲ, ಇದು ಇಡ್ಲಿ ಕುಕ್ಕರ್ ಇರುತ್ತಲ್ಲ, ಅದರಲ್ಲಿ ಮಾಡಿಕೊಳ್ಬೋದು. ಸ್ಟೀಮ್ ಒಂದು 10ರಿಂದ 15 ನಿಮಿಷ ಇದು ಸ್ಟೀಮ್ ಮಾಡಿಕೊಳ್ಬೇಕಾಗುತ್ತೆ. ಆಗಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ಆಗಲೇ ಕೈಲಿಂದ ಈಗ ಒಂಥರ ಮೆತ್ತಗಾಗುತ್ತೆ ಅದು ಮುಟ್ಟಿದರೆ. ಅಲ್ಲಿವರೆಗೆ ನಾವು ಇದು ಸ್ಟೀಮ್ ಮಾಡಿಕೊಳ್ಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ತುಂಬ ಸುಲಭ. ಈ ಒಂದು ಆಮ್ಪಾನ್ ನಾವು ಮಾಡಿಟ್ಕೊಂಡ್ರೆ ಒಂದು ಬೇಸಿಗೆ ಹೋಗೋವರೆಗೆ ಇದನ್ನು ಕುಡಿಬೋದು. ಮಾಡಿಕೊಂಡು ಪೂರ್ತಿ ತಣ್ಣಗಾದ ನಂತರ ನಾವು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿಳ್ತಾ ಇದ್ದೀನಿ. 2 ಕಪ್ಪಷ್ಟು ನಾನು ಈಗ ತೊಳೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು 1 ಕಪ್ಪಷ್ಟು ಪುದೀನ, ಫ್ರೆಶ್ ಆಗಿರುವಂಥ ಪುದೀನ ತೊಳೆದು ಚೆನ್ನಾಗಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ನಾವು ನೀರು ಹಾಕೋದೇನು ಬೇಡ, ಹಾಗೆ ರುಬ್ಬಿಕೊಳ್ಳೋಣ. ನೋಡಿ, ಈ ರೀತಿ ಆಗಿದೆ. ನಿಮಗೆ ಗೊತ್ತಾಗುತ್ತೆ, ನೈಸಾಗಿ ಆಗುತ್ತೆ. ಇದು ಕೈಲಿಂದ ಈ ಥರ ಮಾಡಿದರೆ ಚೆನ್ನಾಗಿ ನೈಸಾಗಿ ಆಗಿದೆ. ಈಗ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ಈಗ ಸಕ್ಕರೆನೇ ತೊಗೊಳ್ಳೋಣ. 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧದಿಂದ 3/4 ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಸಕ್ಕರೆ ನೋಡಿ ಹಾಕ್ಕೊಳ್ಬೋದು. ಸಕ್ಕರೆ ಅಥವಾ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಸಕ್ಕರೆ ಕರಗಬೇಕಾಗುತ್ತೆ. ಕರಗಿ ಸ್ವಲ್ಪ ಕುದಿ ಬರ್ಬೇಕು ಅಷ್ಟೇ, ಜಾಸ್ತಿ ಏನು ಇದು ಪಾಕ ಮಾಡೋದೇನು ಬೇಕಿಲ್ಲ. ಹಾಗೆ ಆಗಲೇ ಹೇಳಿದಾಗೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಲರ್ ಡಲ್ ಆಗುತ್ತೆ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈಗ ಸಕ್ಕರೆ ಕರಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ, ಅದು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಬೇಕಾಗುತ್ತೆ. ಈ ಟೈಮ್ ಮಿಕ್ಸ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಉಂಡೆ ಗಟ್ಟಿದಂಗೆ ಆಗುತ್ತೆ ಒಂಥರ. ಅದಕ್ಕಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೇದು ಅನ್ಕೋಬೋದು. ಬೆಲ್ಲ ಕೂಡ ನೀವು ಆ್ಯಡ್ ಮಾಡಿ ಮಕ್ಕಳಾಗಿರ್ಬೋದು, ದೊಡ್ಡವರು ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಗುತ್ತೆ. ನೋಡಿ, ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಗಂಟಿಲ್ಲದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಂತ ಹೋಗೋಣ. ಜೀರಿಗೆನ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕಾಗುತ್ತೆ. ಇದು ಕಪ್ಪು ಉಪ್ಪು ಅಂತ ಹೇಳ್ತಾರೆ. ಇದು ಹಾಕಲೇಬೇಕಾಗುತ್ತೆ. ಅದು ಹಾಕಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಪೆಪ್ಪರ್ ಪುಡಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಬಿಳಿ ಉಪ್ಪು ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟು ಹಾಕೋದ್ರಿಂದ ಇದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಅದು ಹಾಕಲೇಬೇಕಾಗುತ್ತೆ ಬ್ಲ್ಯಾಕ್ ಸಾಲ್ಟು. ಈಗ ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಈಗ ಕುದೀತಾ ಇದೆ. ಈಗ 2ರಿಂದ 3 ನಿಮಿಷ ಅಥವಾ 5 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ಇದು ಜಾಸ್ತಿ ಏನು ಕುದಿಸೋದೇನು ಬೇಕಿಲ್ಲ. ಈಗ ಕುದೀತಾ ಇದೆಯಲ್ಲ, ಈ ಟೈಮ್ನಲ್ಲಿ ನಾವೀಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದು ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಈಗ ಗ್ಯಾಸ್ ಆಫ್ ಆದ ನಂತರ ಈಗ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಈಗ ನೀವು ಫುಡ್ ಕಲರ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಮನೆಯಲ್ಲಿ ನನ್ನಲ್ಲಿ ಆರ್ಗ್ಯಾನಿಕ್ ಫುಡ್ ಕಲರ್ ಇತ್ತು, ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಲ್ತಿಗೂ ಒಳ್ಳೇದು, ಅದೇನು ಕೆಟ್ಟದೇನಲ್ಲ. ಹಾಕ್ಬೇಕಂದ್ರೆ ಒಂದು ಆರ್ಗ್ಯಾನಿಕ್ ಫುಡ್ ಕಲರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಈಗ ಈ ಕಲರ್ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಇದನ್ನು ಇವಾಗ ತಣ್ಣಗಾಗೋದಕ್ಕೆ ನಾವು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಒಂದು ಬಾಟ್ಲ್ ಆಗಿರ್ಬೋದು ಅಥವಾ ಏರ್ ಟೈಟ್ ಬಾಕ್ಸ್ನಲ್ಲಿ ಇದು ಆಗುತ್ತೆ. ತುಂಬಿ ನೀವು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ನೀವು ಒಂದು ಬೇಸಿಗೆ ಹೋಗೋವರೆಗೆ ಇದು ಜ್ಯೂಸ್ ಮಾಡ್ಕೊಂಡು ನಾವು ಕುಡಿಬೋದು, ಏನು ಕೆಡಲ್ಲ. ಈಗ ನೋಡಿ, ಪೂರ್ತಿ ತಣ್ಣಗಾಗಿದೆ. ನೆಕ್ಸ್ಟ್ ಈಗ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. 2 ಅಥವಾ 3 ಲೆಮನ್ ಜ್ಯೂಸ್ ಮಾಡಿ ಈಗ ಹಾಕ್ತಾಯಿದ್ದೀನಿ. ಇದು ಹಾಕೋ ಟೈಮ್ನಲ್ಲಿ ಸ್ವಲ್ಪ ತಣ್ಣಗಿರ್ಬೇಕು, ಬಿಸಿ ಇದ್ದಾಗ ಹಾಕ್ಬಾರ್ದು. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಫುಡ್ ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಇಲ್ಲ ಹಾಕಿಲ್ಲ ಅಂದರೆ ಸ್ವಲ್ಪ ಕಲರ್ ಡಲ್ ಇರುತ್ತೆ ಅಷ್ಟೇ. ಟೇಸ್ಟ್ ಏನು ವ್ಯತ್ಯಾಸ ಏನು ಆಗಲ್ಲ ಫುಡ್ ಕಲರ್ದಿಂದ. ನೆಕ್ಸ್ಟ್ ಈಗ ನಾನೀಗ ಬಾಟ್ಲಲ್ಲಿ ತುಂಬ್ತಾ ಇದ್ದೀನಿ. ತುಂಬೋದು ಒಂದು ವಿಡಿಯೋ ಮಿಸ್ ಆಗಿದೆ, ನನಗೆ ವಿಡಿಯೋ ಸಿಕ್ಕಿಲ್ಲ, ಹಾಗಾಗಿ ನನಗೆ ತೋರ್ಸೋಕ್ಕಾಗಲಿಲ್ಲ.
ನೆಕ್ಸ್ಟ್ ಈಗ ಸರ್ವ್ ಮಾಡ್ಕೊಳ್ಳೋಣ. ಚಿಯಾ ಸೀಡ್ಸ್ ಇರುತ್ತಲ್ಲ, ಚಿಯಾ ಸೀಡ್ಸ್ನ ನಾನು ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆ ಅಥವಾ 2 ಗಂಟೆ ನೀವು ನೆನೆಸಿಟ್ಕೊಳ್ಬೋದು. ಅದು ಈಗ 1 ಟೀ ಸ್ಪೂನಷ್ಟು ನಾನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಐಸ್ ಕ್ಯೂಬ್ ಹಾಕ್ಕೋಬೋದು. ನನ್ನ ಹತ್ರ ಐಸ್ ಕ್ಯೂಬ್ ಹಾಕಿಲ್ಲ ಇದೀನಿ ಇವತ್ತು, ನಾನು ಇದ್ದಿದ್ದಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಬೇಕಂದರೆ ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳಿದಾಗ ಬಾಟ್ಲಲ್ಲಿ ತುಂಬೋದು ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ನನಗೆ ತೋರ್ಸೋಕ್ಕಾಗಿಲ್ಲ. ಇದಕ್ಕೆ 2 ಟೀ ಸ್ಪೂನಷ್ಟು ಈ ಒಂದು ಮಾಡಿ ಇಟ್ಕೊಂಡಿದ್ವಲ್ಲ ಹಾಕ್ಕೊಂಡು ಐಸ್ ಕ್ಯೂಬು, ನೀರು ಕೂಲಾಗಿರೋಂಥ ಬೇಕಾದರೆ ಕೂಲ್ ಐಸ್ ನೀರು, ಕೋಲ್ಡ್ ಇರೋಂಥ ಐಸ್ ಕ್ರೀಮ್ ನೀರು ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡಿದರೆ ಈ ಒಂದು ಆಂಪಾನು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ನೋಡ್ಬೋದು ನೀವು ಮನೆಯಲ್ಲಿ ಮಾಡಿಕೊಂಡು. ಹಾಗೆ ಫ್ರೆಂಡ್ಸ್, ಆಂಪಾನ್, ನನ್ನ ಒಂದು ಆಂಪಾನ್ ಮಾಡೋ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇದುವರೆಗೆ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.